ರಾಜ್ಯದ ಮತ್ತು ಕೇಂದ್ರದ ಬಿಜೆಪಿ ನಾಯಕರೇ ಏನು ಸರ್ ಮದ್ದೂರಿಗೆ ಹೋಗಿ ಪಾಕಿಸ್ತಾನನ ಬೈದು ಬಂದ್ರಿ ಅಲ್ವಾ ನೀವೆಲ್ಲ. ನೆನ್ನೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದೆ ನಾನು ಅಂತ ಡೊನಾಲ್ಡ್ ಟ್ರಂಪ್ ಅವರು ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯಲ್ಲಿ ಓಪನ್ ಆಗಿ ಹೇಳಿದ್ದಾರೆ, ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದೀನಿ ನಾನು, ಆ ಕಾರಣಕ್ಕೆ ನನಗೆ ನೊಬೆಲ್ ಪ್ರೈಸು ನೀವು ಕೊಡಬೇಕು ಅಂತ ಡೊನಾಲ್ಡ್ ಟ್ರಂಪು 193 ದೇಶಗಳ ಮುಖ್ಯಸ್ಥರ ಮುಂದೆ, ಯುನೈಟೆಡ್ ನೇಷನ್ಸ್ಗೆ 193 ದೇಶಗಳು ಮೆಂಬರ್ಸ್ ಇದ್ದಾರೆ ಸರ್. ಇನ್ನು 2 ಕಂಟ್ರೀಸು ವ್ಯಾಟಿಕನ್ ಸಿಟಿ ಮತ್ತು ಪ್ಯಾಲಿಸ್ಟೈನು ಇವರಿಬ್ಬರಿಗೂ ಅಬ್ಸರ್ವರ್ ಸ್ಟೇಟಸ್ ಕೊಟ್ಟಿದ್ದೀವಿ. ಅಂದರೆ 193+2 ಇವೆರಡಕ್ಕೂ ಅಬ್ಸರ್ವರ್ ಸ್ಟೇಟಸ್. 193 ಕಂಟ್ರೀಸ್ ಮುಂದೆ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದು ನಾನೇ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿದ್ರು. ಯಾಕೆ ಬಿ ಜೆ ಪಿ ಅವ್ರು ರಿಯಾಕ್ಟ್ ಮಾಡ್ತಿಲ್ಲ? ಡೊನಾಲ್ಡ್ ಟ್ರಂಪ್ ನಿಲ್ಲಿಸ್ಬೇಕಾ ಸರ್ ಇಂಡಿಯಾ ಪಾಕಿಸ್ತಾನ್ ವಾರ್ನ? ಪಾಕಿಸ್ತಾನ ಉಡಾಯಿಸಿ ಅಂತ ದೇಶ ಎಲ್ಲ ನಿಮ್ಮ ಜೊತೆ ನಿಲ್ತಾ ಇಲ್ವಾ? ನರೇಂದ್ರ ಮೋದಿ ಅವರೇ ಮತ್ತು ಕೇಂದ್ರದ ಬಿ ಜೆ ಪಿ ನಾಯಕರೇ, ಆಪರೇಷನ್ ಸಿಂಧೂರ್ಗೆ ಎಲ್ಲರೂ ಸಹಕಾರ ಕೊಟ್ವಲ್ಲ, ಯಾಕೆ ನಿಲ್ಲಿಸಿದ್ರಿ? 26 ಜನ ಜೀವ ಕಳ್ಕೊಂಡ್ರಲ್ಲ, ಭಾಳಷ್ಟು ಜನ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸೋಯ್ತಲ್ಲ, ಅದಕ್ಕೆ ಗೌರವ ಇಲ್ವಾ? ಬಿ ಜೆ ಪಿಯವರೇ, ನಿಮ್ಮ ಕೈಯಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ನಿಲ್ಲಿಸೋ ಯೋಗ್ಯತೆ ಇಲ್ಲ. ಇಂಡಿಯಾ ಪಾಕಿಸ್ತಾನ್ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸಿದ್ರಂತೆ. ಎದೆಗಾರಿಕೆ ಎಲ್ಲೋಯ್ತು ಸರ್ ಬಿ ಜೆ ಪಿಯವ್ರಿಗೆ? ಧೈರ್ಯವಂತಿಕೆ ಸೂಸೈಡ್ ಮಾಡಿಕೊಂಡು ಎಷ್ಟು ದಿನ ಆಯ್ತು ಸರ್? ಯಾವ ಧೈರ್ಯ ಇಲ್ಲ. ಡೆಲ್ಲಿಯಲ್ಲಿ ಗುಂಡಿಗಳು ಮುಚ್ಚಕ್ಕಾಗ್ತಿಲ್ಲ ಬಿ ಜೆ ಪಿಯವ್ರ ಕೈಯಲ್ಲಿ. ನಿಮ್ಮ ಡೆಲ್ಲಿ PWD ಮಿನಿಸ್ಟರ್ ಮನೆ ರೋಡಲ್ಲಿರೋ ಗುಂಡಿ ಯಾವಾಗ ಮುಚ್ತಾರೋ ಕೇಳಕ್ಕೆ ಕೇಳಿ. ಓಲ್ಡ್ ರಾಜೇಂದರ್ ನಗರಲ್ಲಿ ಗುಂಡಿಗಳು 106 ಇದ್ದಾವೆ, ಮುಖರ್ಜಿ ನಗರಲ್ಲಿ 106 ಪಾಟೋಲ್ಸ್ ಇದ್ದಾವೆ, ನೆಹರು ವಿಹಾರಲ್ಲಿದ್ದಾವೆ. ಈ ಎಲ್ಲ ಏರಿಯಾಗೂ ನಿಮ್ಮ ಡೆಲ್ಲಿ PWD ಮಿನಿಸ್ಟರ್ನ ಹೋಗಿ ಬರೋಕ್ಕೆ ಕೇಳಿ ಸರ್. ಅಷ್ಟು ಬೇಡ ಸರ್, ಡೆಲ್ಲಿ ಮುಖ್ಯಮಂತ್ರಿ ಅವರು ಇದ್ದಾರೆ ಮೇಡಮ್ ಅವರು, ಅವ್ರ ಮನೆ ರಸ್ತೆ ಆ ಕಡೆ ಈ ಕಡೆ ರಸ್ತೆಗಳಲ್ಲಿ ಎಷ್ಟು ಗುಂಡಿಗಳಿದೆ ನೋಡೋಕ್ಕೆ ಕೇಳಿ ಸರ್. ಯಾರೋ VIPs ಸೆಲೆಬ್ರಿಟೀಸ್ ಓಡಾಡೋ ರೋಡಲ್ಲಿ ಗುಂಡಿಗಳು ಮುಚ್ಚಿಬಿಟ್ಟು ಡೆಲ್ಲಿ ಇಂಟೀರಿಯರಲ್ಲಿ ಸಾವಿರಾರು ಗುಂಡಿಗಳು ಇವತ್ತಿಗೂ ಇದೆ. ಮಾಡೆಲ್ ಟೌನ್ ಫೇಸ್ 1, ಮಾಡೆಲ್ ಟೌನ್ ಫೇಸ್ 2, ಮಾಡೆಲ್ ಟೌನ್ ಫೇಸ್ 3, ಮುಖರ್ಜಿ ನಗರ್, ನೆಹರು ವಿಹಾರ್, ಓಲ್ಡ್ ರಾಜೇಂದರ್ ನಗರ್, ಕರೋಲ್ ಬಾಗ್, ಇಲ್ಲೆಲ್ಲ ಸಾವಿರಾರು ಗುಂಡಿಗಳು. ಯಾವಾಗ ಮುಚ್ತೀರಾ ಸರ್? BJP ಸರ್ಕಾರ ಇರೋದು ಕೇಂದ್ರದಲ್ಲಿ BJP, ಡೆಲ್ಲಿಯಲ್ಲಿ BJP. ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ. ಅವ್ರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಗುಂಡಿ ಮುಚ್ಚೋ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಶ್ಯೂ ರೈಸ್ ಮಾಡ್ತಾರೆ. ನಾನು ಮಗದೊಮ್ಮೆ ಕೇಳಕ್ಕೆ ಇಷ್ಟಪಡ್ತೀನಿ, ಡೊನಾಲ್ಡ್ ಟ್ರಂಪ್ ಹೇಳಿರೋ ಸ್ಟೇಟ್ಮೆಂಟ್ಗೆ ರೀಪ್ಲೇ ಕೊಡೋ ತಾಕತ್ತು ಕೇಂದ್ರದ BJP ನಾಯಕರಿಗಿದೆಯಾ? ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದು ಯಾರು? ಡೊನಾಲ್ಡ್ ಟ್ರಂಪ್ ನಿಲ್ಲಿಸಿದ್ದಾರೆ ಅಂತ ಓಪನ್ ಆಗಿ ಹೇಳಿದ್ದಾರೆ. ದಮ್ಮಿದ್ರೆ ಕೌಂಟರ್ ಮಾಡಕ್ಕೆ ಹೇಳಿ BJP ಅವ್ರನ್ನ ಸರ್. ಇವತ್ತು BJP ಅವರು ರಾಜ್ಯದ ರಸ್ತೆಗುಂಡಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವರೇ ಸ್ವತಃ ಗುಂಡಿಯನ್ನು ಮುಚ್ತಾ ಇದ್ದಾರೆ ಸರ್. ಇವ್ರ ಸರ್ಕಾರ ಇತ್ತಲ್ಲ BJP, ಇವರು ಅವೈಜ್ಞಾನಿಕವಾಗಿ ರಸ್ತೆ ಆಗಿರೋದಕ್ಕೆ ಅದು ಗುಂಡಿಗಳು ಬಿದ್ದಿರೋದು ಸರ್. BJP ಅವ್ರು ನೀವೇ ಅಲ್ವಾ ಸರ್ ರೂಲ್ ಮಾಡಿದ್ದು? ನಮ್ಮ ಹತ್ರ ಒಂದು 19 ಜನ MLAಗಳನ್ನ ತಗೊಂಡೋಗಿ ಅಕ್ರಮವಾಗಿ ಸರ್ಕಾರನ ರಚಿಸಿ 4 ವರ್ಷ ನೀವೇನು ಕಡ್ದು ಕಟ್ಟೆ ಹಾಕಿದ್ರಿ ಸರ್? 4 ವರ್ಷ ನೀವೇ ಇದ್ದಿತ್ತಾನೆ. ಬೆಂಗಳೂರು ನಿಮ್ಮ ಕಂಟ್ರೋಲಲ್ಲಿ ಇತ್ತು ತಾನೆ. ವಿಜೇಂದ್ರಣ್ಣ ತಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ರಲ್ಲಣ್ಣ, ಆವಾಗಲ ಗುಂಡಿಗಳ ಮೇಲೆ ಪ್ರೀತಿ ಇರಲಿಲ್ವ ಏನು ನಿಮಗೆ?